ಮಾದರಸ ಮಾದಲಾಂಬಿಕೆ ಆ ಮಗುವನ್ನು ಇಂಗ್ಲೇಶ್ವರದಿಂದ ಕರೆದುಕೊಂಡು ಬಾಗೇವಾಡಿಗೆ ಬರುತ್ತಾರೆ. ಬಾಗೇವಾಡಿಯ ಜನರೆಲ್ಲರೂ ಆ ಬಸವಣ್ಣನನ್ನು ನೋಡಿ ನಮ್ಮ ಊರೊಳಗೆ ಮತ್ತೊಂದು ವಂಶದ ಕುಡಿ ಬೆಳೆಯಿತಂತ ಹೇಳಿ ಬಹಳ ಸಂತೋಷವಾಗತೈತಿ. ಆಗ ಬಸವಣ್ಣ ದಿನಕ್ಕೊಂದು ಚಂದವಾಗಿ ಆ ಬಾಗೇವಾಡಿಯ ಪಟ್ಟಣದಲ್ಲಿ ಅಂಗಳದೊಳಗೆ ಗೆಳೆಯರ ಜೊತೆಗೆ ಆಟವನ್ನು ಆಡ್ತಾನ. ದಿನ ಕಳೆದಂತೆ ಬಸವಣ್ಣ ದೊಡ್ಡವನಾಗತಾನ. ದೊಡ್ಡವನಾದ ಮೇಲೆ ತಂದೆ ತಾಯಿ ನಮ್ಮ ಬಸವಣ್ಣನನ್ನು ಶಾಲೆಗೆ ಹತ್ತಬೇಕು, ಶಾಲೆ ಕಲಿಯಕ ಕಳಿಸಬೇಕಂತ ಹೇಳಿ ಒಂದು ದಿವಸ ಆ ಗುರುಗಳ ಹತ್ತಿರ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗಿ ಶಾಲೆಯಲ್ಲಿ ಅವನ ಹೆಸರನ್ನು ಹಚ್ಚಿ ಬರುತ್ತಾರ. ಆಗ ಬಸವಣ್ಣ ಆ ಶಾಲೆಯಲ್ಲಿ ವಿದ್ಯೆಯನ್ನು ಕಲಿತಾನ. ವಿದ್ಯೆಯನ್ನು ಕಲಿತಾ ಕಲಿತಾ ಶಾಣೆಯವನಾಗತಾನ, ಬುದ್ಧಿವಂತನಾಗತಾನ. ಗುರುಗಳು ಅವನ ವಿದ್ಯೆಯನ್ನು ಮೆಚ್ಚಿ ಅವನಿಗೆ ಬಹಳ ಸಂತೋಷದಿಂದ ಅವನನ್ನು ಪ್ರೀತಿಯಿಂದ ಜೋಪಾನವನ್ನು ಮಾಡುತ್ತಾರ. ಆಗ ಬಸವಣ್ಣ ವಿದ್ಯೆಯಲ್ಲಿ ಹೆಚ್ಚಿನವನಾಗತಾನ, ಬುದ್ಧಿವಂತನಾಗತಾನ, ಲಿಂಗವಂತನಾಗಿರುತ್ತಾನ. ಆಗ ಗುರುಗಳು ಆ ಬಸವಣ್ಣನನ್ನು ಮೆಚ್ಚಿಕೊಂಡು ಅವನಿಗೆ ಹೆಚ್ಚಿನ ವಿದ್ಯೆಯಲ್ಲಿ ವಿಚಿತ್ರವನಿಸುತ್ತ ಗುರುಗಳಿಗೆ ಇವನು ದೊಡ್ಡ ವ್ಯಕ್ತಿಯಾಗತಾನ, ಇವನು ವಿದ್ಯೆಯಲ್ಲಿ ಬಹಳ ಶಕ್ತಿಶಾಲಿ ಅದಾನ ಅಂತ ಹೇಳಿ ಆ ಬಸವಣ್ಣನನ್ನು ಬಹಳ ಪ್ರೀತಿಯಿಂದ ಬೆಳೆಸುತ್ತಾರೆ. ಆಗ ಶಾಲೆಯಲ್ಲಿ ದಿನ ಕಳೆದಂತೆ ಬಸವಣ್ಣ ವಿದ್ಯೆಯಲ್ಲಿ ಎಲ್ಲ ಹುಡುಗರಿಗಿಂತ ಹೆಚ್ಚಿನ ವಿದ್ಯೆಯಲ್ಲಿ ಮುಂದಾಗತಾನ. ಆಗ ಆ ಶಾಲೆಯಲ್ಲಿದ್ದ ಎಲ್ಲ ಹುಡುಗರು ಬಸವಣ್ಣನ ಮೇಲೆ ಸಿಟ್ಟಾಗುತ್ತಾರೆ. ಬಸವಣ್ಣ ನಮಗಿಂತಲೂ ಹೆಚ್ಚಿನ ವಿದ್ಯೆಯಲ್ಲಿ ಮುಂದಾಗಿ ಗುರುಗಳನ್ನು ತಾನು ತನ್ನಂತೆ ಮಾಡಿಕೊಂಡ. ಗುರುಗಳು ಇವನನ್ನು ಹೆಚ್ಚಿನ ರೀತಿಯಿಂದ ಕಾಣಕತ್ತಿದರು ಅಂತ ಹೇಳಿ ಆ ಎಲ್ಲ ಹುಡುಗರು ಬಸವಣ್ಣನ ಮೇಲೆ ಸಿಟ್ಟಾಗಿ ಬಿಡ್ತಾರ. ಆ ಶಾಲೆಯಲ್ಲಿ ಎಲ್ಲ ಹುಡುಗರು ಒಂದಾಗತಾರ, ಬಸವಣ್ಣ ಒಂದಾಗತಾನ. ಆಗ ದಿನ ಕಳೆದಂತೆ ಒಂದು ದಿವಸ ಆ ಶಾಲೆಯ ಬಯಲಿನಲ್ಲಿ ಎಲ್ಲ ಹುಡುಗರನ್ನು ಆಡಲಿಕ್ಕೆ ಬಿಟ್ಟಿರ್ತಾರೆ. ಆಟವನ್ನು ಆಡ್ತಾ ಆ ಎಲ್ಲ ಹುಡುಗರು ಕೂಡಿ ಆಟವನ್ನು ಆಡುವಾಗ ಆ ಶಾಲೆಯ ಬಯಲಿನಲ್ಲಿ ಒಂದು ಬಾವಿ ಇರುತ್ತೈತಿ. ಆ ಶಾಲೆಯ ಬಯಲಿನಲ್ಲಿ ಒಂದು ಬಾವಿ ಇರುತ್ತೈತಿ. ಆಗ ಆ ಎಲ್ಲ ಹುಡುಗರು ಆಡುತ್ತಾ ಆಡುತ್ತಾ ಆ ಬಾವಿಯೊಳಗ ಒಂದು ಹುಡುಗ ಕಾಲ ಜಾರಿ ಬಿದ್ದ ಬಿಡ್ತೈತಿ. ಆ ನೀರಿನೊಳಗ ಮುಳುಗಿ ಆ ಹುಡುಗ ಸತ್ತ ಬಿಡ್ತೈತಿ. ಆಗ ಎಲ್ಲ ಹುಡುಗರು ಆ ಬಿದ್ದ ಹುಡುಗನನ್ನು ನೋಡಿ ಓಡಿ ಓಡಿ ಗುರುಗಳ ಹತ್ತಿರ ಬರ್ತಾರ. ಗುರುಗಳ ಹತ್ತಿರ ಬಂದು ಆ ಹುಡುಗನನ್ನು ಬಸವಣ್ಣ ಬಾವಿಯಲ್ಲಿ ದೂಕಿ ನೀರಿನಲ್ಲಿ ಮುಳುಗಿಸಿ ಸಾಯಿ ಹೊಡೆದು ಬಿಟ್ಟ ಅಂತ ಆ ಹುಡುಗ ಮೇಲೆ ಅಪವಾದವನ್ನು ಹೇಳಿಬಿಡ್ತಾರ. ಆಗ ಗುರುಗಳು ಆ ಹುಡುಗರ ಮಾತನ್ನು ಕೇಳಿಕೊಂಡು ಆ ಬಾಗೇವಾಡಿಯ ಪಟ್ಟಣದಲ್ಲಿದ್ದ ತಂದೆ ತಾಯಿಗೆ ಈ ಸುದ್ದಿಯನ್ನು ತಿಳಿಸುತ್ತಾರ. ಆಗ ತಂದೆ ತಾಯಿ ಆ ಮಾತನ್ನು ಕೇಳಿ ಓಡಿ ಓಡಿ ಆ ಬಾವಿ ಹತ್ತಿರ ಬರ್ತಾರೆ. ಆ ಬಾವಿ ಹತ್ತಿರ ಬಂದಾಗ ಊರ ಜನರೆಲ್ಲರೂ ಬಾವಿಯ ಸುತ್ತರದ ಜನ ಜಾತ್ರೆ ಆಗಿ ನಿಂತು ಬಿಡುತ್ತೈತಿ. ಆಗ ಆ ಜನರೆಲ್ಲರೂ ಆ ಬಸವಣ್ಣನನ್ನು ಬೇಯಾಕ ಹತ್ತುತ್ತಾರ. ಆಗ ಬಸವಣ್ಣ ಏನು ಅರಿಯದ ಬಸವಣ್ಣ ಮುಗ್ಧವಾಗಿ ಆ ಜನರಲ್ಲಿ ಸುಮ್ಮನೆ ಕುಳಿತುಕೊಂಡ್ಬಿಡ್ತಾನ. ಆಗ ಬಸವಣ್ಣನ ತಾಯಿ ಹೇಳತಾಳ, ಯಾರ ಜೀವ ಆತ್ಮ ಆದರೂ ಅಷ್ಟೇ, ನೀನು
ಈ ಹುಡುಗನನ್ನು ಬಾವಿಯಲ್ಲಿ ದೂಕಿ ಸಾಯ ಹೊಡೆಯಬಾರದಾಗಿತ್ತು. ಯಾರ ಜೀವ ಆತ್ಮ ಆದರೂ ಅಷ್ಟೇ ಅಂತ ಹೇಳಿ ಬಸವಣ್ಣನನ್ನು ಬೇಯ್ತಾಳ. ಆಗ ಬಸವಣ್ಣ ಆ ತಾಯಿಯ ಬೇಯವನ್ನು ಕೇಳಿಕೊಂಡು ಸುಮ್ಮನೆ ಕುಳಿತುಕೊಂಡ್ಬಿಡ್ತಾನೆ. ಆಗ ಆ ಬಾವಿಯಲ್ಲಿ ಬಿದ್ದ ಕೂಸನ್ನು ಮೇಲಕ್ಕೆ ಎತ್ತಿ ದಂಡಿಯ ಮೇಲೆ ಹಾಕುತ್ತಾರ. ಆ ದಂಡಿಯ ಮೇಲೆ ಹಾಕಿದ ಮೇಲೆ ಆ ಮಗುವನ್ನು ನೋಡಿ, ಆ ಸತ್ತ ಮಗುವನ್ನು ನೋಡಿ ಬಾವಿಯ ದಂಡಿ ಮೇಲಿದ್ದ ಜನರೆಲ್ಲರೂ ಬಸವಣ್ಣನಿಗೆ ಬಾಯಿಗೆ ಬಂದಂತೆ ಬೇಯಕತ್ತಾರ. ಆಗ ಬಸವಣ್ಣ ಏನು ಮಾಡ್ತಾನಂದ್ರ, ಆ ಜನಗಳ ಮಧ್ಯದೊಳಗೆ ಕುಳಿತಂತ ಬಸವಣ್ಣ ಧೈರ್ಯದಿಂದ ಎದ್ದು ನಿಂತು ಆ ಹುಡುಗನನ್ನು ನೀವೇ ಕೇಳಿರಿ, ಆ ಹುಡುಗನು ಬಾವಿಯಲ್ಲಿ ತಾನ ಜಾರಿ ಬಿದ್ದನೋ ಇಲ್ಲ ನಾನು ದೂಕಿದೇನೋ ಎಂಬುದನ್ನು ನೀವೇ ಕೇಳಿರಿ ಅಂತ ಎಲ್ಲ ಜನರ ಮುಂದೆ ಹೇಳ್ತಾನ. ಆಗ ಎಲ್ಲ ಜನರು ಬಸವಣ್ಣನ ಮಾತನ್ನು ಕೇಳಿ ಅಪಹಾಸ್ಯವನ್ನು ಮಾಡುತ್ತಾರೆ. ಸತ್ತಂತ ಹುಡುಗ ನಮ್ಮ ಜೊತೆಯಲ್ಲಿ ಹೇಗೆ ಮಾತಾಡ್ತಾನ ಅಂತ ಹೇಳಿ ಆ ಬಸವಣ್ಣನಿಗೆ ನಿಂದೆ ಮಾತುಗಳನ್ನು ಆಡ್ತಾರ. ಆಗ ಬಸವಣ್ಣ ಧೈರ್ಯದಿಂದ ಆ ಸತ್ತ ಹುಡುಗನ ಹೆಸರನ್ನು ಕೂಗಿ ಬಿಡ್ತಾನ. ಆಗ ಬಸವಣ್ಣ ಆ ಸತ್ತ ಹುಡುಗನ ಹೆಸರನ್ನು ಕೂಗಿ ಬಿಟ್ಟಾಗ ಆ ಸತ್ತಂತ ಹುಡುಗ ಎದ್ದು ಕುಂತು ಬಸವಣ್ಣನನ್ನು ಕೇಳ್ತಾನ. ಬಸವಣ್ಣ, ನನ್ನನ್ನು ನೀನು ಕೂಗಿದ್ಯಾ ಅಂತ ಕೇಳ್ತಾನ. ಆಗ ಬಸವಣ್ಣ ಆ ಹುಡುಗನಿಗೆ ಹೇಳ್ತಾನ, ಈ ಜನರ ಮುಂದೆ ಇದ್ದ ಸಂಗತಿಯನ್ನು ನುಡಿಯಬೇಕು ಅಂತ ಬಸವಣ್ಣ ಆ ಹುಡುಗನಿಗೆ ಹೇಳ್ತಾನ. ಈ ಬಾವಿಯಲ್ಲಿ ನಾನು ದೂಕಿದೆನೋ ಇಲ್ಲ ನೀನ ಬಿದ್ದು ಈ ಜನರ ಮುಂದೆ ನಿಜವಾದ ಇದ್ದ ಸಂಗತಿಯನ್ನು ನೀನು ನುಡಿಬೇಕಂತ ಆ ಹುಡುಗನಿಗೆ ಹೇಳ್ತಾನ. ಆಗ ಆ ಸತ್ತಂತ ಹುಡುಗ ಎದ್ದು ಕುಂತು ಎಲ್ಲ ಜನರ ಮುಂದೆ ಹೇಳ್ತಾನ, ಈ ಬಾವಿಯಲ್ಲಿ ನಾನೇ ಕಾಲು ಜಾರಿ ಬಿದ್ದೆ, ಬಸವಣ್ಣ ನನ್ನನ್ನು ದೂಕಿಲ್ಲ ಅಂತ ಹೇಳಿ ಎಲ್ಲ ಜನರ ಮುಂದೆ ಹೇಳಿಬಿಡ್ತಾನ. ಆಗ ಎಲ್ಲ ಜನರು ಬಸವಣ್ಣನನ್ನು ಈ ಬಾವಿಯಲ್ಲಿ ಬಿದ್ದು ಸತ್ತಂತ ಹುಡುಗನನ್ನು ಬದುಕಿಸಿದನ ಎಂದು ಎಲ್ಲರೂ ಅವನನ್ನು ಅಪ್ಪಿಕೊಂಡು ಮುದ್ದಾಡ್ತಾರ. ಈ ಬಸವಣ್ಣನ ಮೇಲೆ ಅಪವಾದವನ್ನು ಹೇಳಿದಂತ ಶಾಲೆ ಹುಡುಗರು ತಲೆ ತಗ್ಗಿಸಿಕೊಂಡು ನಿಲ್ಲುಕೊಳ್ತಾರ. ಎಲ್ಲ ಹುಡುಗರು ತಲೆ ತಗ್ಗಿಸಿ ನಿಂತುಕೊಳ್ಳುತ್ತಾರ. ಆಗ ಎಲ್ಲ ಜನರು ಬಸವಣ್ಣನನ್ನು ಕೊಂಡಾಡ್ತಾರ. ನಮ್ಮ ಊರಿಗೆ ಕೀರ್ತಿಯನ್ನು ತಂದ, ಸತ್ತ ಹುಡುಗನನ್ನು ಬದುಕಿಸಿದ, ನಮ್ಮ ಊರು ಹೆಮ್ಮರವಾಗಿ ಬೆಳೆಯಲಿ ಎಂದು ನಮಗೆ ವಿದ್ಯೆವಂತನಾದ ಬಸವಣ್ಣ ಇವತ್ತು ನಮಗೆ ಆಶೀರ್ವಾದವನ್ನು ಮಾಡಿದ. ಇವನು ವಿದ್ಯೆಯಲ್ಲಿ ಬಹಳ ದೊಡ್ಡವನಾಗ್ಯಾನ, ಪಂಡಿತನಾಗತಾನ ಅಂತ ಹೇಳಿ ಎಲ್ಲರೂ ಜನರು ಅವನನ್ನು ಒಪ್ಪಿಕೊಂಡು ಮುದ್ದಾಡ್ತಾರ. ಆಗ ಬಸವಣ್ಣನ ತಾಯಿ ತಂದೆ ಆ ಬಸವಣ್ಣನನ್ನು ಕರೆದುಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದ ಮೇಲೆ ಆ ಊರೊಳಗಿದ್ದ ಎಲ್ಲ ಜನರು ಬಸವಣ್ಣನನ್ನು ಅಪ್ಪಿ ಮುದ್ದಾಡ್ತಾರ. ನಮ್ಮ ಊರಿಗೆ ನಮ್ಮ ನಾಡಿಗೆ ಕೀರ್ತಿಯನ್ನು ತಂದ, ಇವನು ದೊಡ್ಡ ವ್ಯಕ್ತಿ ಅದನ, ಇವನು ದೊಡ್ಡ ಪಂಡಿತನದನ ಅಂತ ಹೇಳಿ ಎಲ್ಲರೂ ಆ ಬಸವಣ್ಣನನ್ನು ಪ್ರೀತಿಯಿಂದ ಎಲ್ಲರೂ ಅಪ್ಪಿಕೊಂಡು ಮುದ್ದಾಡ್ತಾರ.